ಹಾಯ್, ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ನಮ್ಮ ಇಂದಿನ ಕಥೆಯಲ್ಲಿ ಜೂನಿಯರ್ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿರೋ ಒಬ್ಬ ಮಹಿಳೆ ಇದ್ದಾಳೆ. ತನ್ನ ಅನಾರೋಗ್ಯ ಮತ್ತು ನಿರ್ಲಕ್ಷ್ಯದ ಗಂಡನಿಂದ ಸಂತೋಷ ಸಿಗದೆ ಕಾಲೇಜಿನಲ್ಲಿ ಬರುವ ವಿದ್ಯಾರ್ಥಿಗಳ ಜೊತೆ ಅವಳು ಆನಂದ ಪಡುತ್ತಾಳೆ. ಕತೆ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಇಷ್ಟ ಇದ್ರೆ ಸ್ಕಿಪ್ ಮಾಡ್ದೆ ಕೊನೆಯವರೆಗೂ ಕತೆ ಕೇಳಿ. ದಿವ್ಯಾ ಇವಳು ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದು ತನ್ನ ಕಾಲೇಜಿನಲ್ಲಿ ತರಗತಿಗಳನ್ನು ನಡೆಸ್ತಿರ್ತಾಳೆ. ಹೀಗಿರುವಾಗ ಒಬ್ಬ ಅಪರಿಚಿತ ವ್ಯಕ್ತಿಯವಳಿಗೆ ಕರೆ ಮಾಡಿ ನನಗೆ ಗುಡ್ ಮಾರ್ನಿಂಗ್ ಹೇಳು, ಇಲ್ಲಾಂದ್ರೆ ಏನಾಗುತ್ತೆ ನೋಡುವ ಅಂತ ಕೇಳ್ತಾನೆ. ದಿವ್ಯಾ ಸ್ವಲ್ಪ ಗಲಿಬಿಲಿಯಾಗಿ ನೀನು ಯಾರು? ನಂಗೆ ನಿನ್ನನ್ನ ಈಗಲೇ ನೋಡಬೇಕು, ವಿಡಿಯೋ ಕಾಲ್ ಮಾಡು ಅಂತಾಳೆ. ಆಗ ಆ ವ್ಯಕ್ತಿ ಅದೆಲ್ಲ ಬೇಡ, ಆದಷ್ಟು ಬೇಗ ನಾನೇ ನಿನ್ನ ಬಳಿ ಬರ್ತೀನಿ ಅಂತ ಹೇಳಿ ಕರೆಯನ್ನು ಕಟ್ ಮಾಡ್ತಾನೆ. ನಂತರ ತರಗತಿ ಟೈಮ್ ಆಗಿ ವಿಜಯ್, ಅನಿಲ್ ಮತ್ತು ಸುಧೀರ್ ಅನ್ನೋ 3 ವಿದ್ಯಾರ್ಥಿಗಳು ಅಲ್ಲಿಗೆ ಬರ್ತಾರೆ. ಆಗ ದಿವ್ಯಾ ಬ್ರೇಕ್ಫಾಸ್ಟ್ ಮಾಡ್ತಿರ್ತಾಳೆ. ಅವರೆಲ್ಲರಿಗೂ ಒಳಗೆ ಕೂತ್ಕೊಳ್ಳೋಕೆ ಹೇಳ್ತಾಳೆ. ಅದೇ ಟೈಮ್ನಲ್ಲಿ ದಿವ್ಯಾಳ ಗಂಡ ಸಂಜಯ್ ಅಲ್ಲಿಗೆ ಬಂದು ನಂಗೆ ಜೂಜಾಟಕ್ಕೆ ಹಣ ಕೊಡುವ ಅಂತ ದಿವ್ಯಾಳಿಗೆ ಹೇಳ್ತಾನೆ. ದಿವ್ಯಾ ನನ್ನ ಹತ್ರ ಇಲ್ಲ ಅಂತಾಳೆ. ಆಗ ಕೋಪಗೊಂಡ ಸಂಜಯ್ ಅವಳನ್ನ ತಳ್ಳಿ ಅಲ್ಮಾರಿಯಲ್ಲಿದ್ದ ಹಣವನ್ನ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ತರಗತಿಗೆ ಬಂದಿದ್ದ ವಿದ್ಯಾರ್ಥಿಗಳೆಲ್ಲ ಇದನ್ನು ನೋಡಿ ಆಘಾತಕ್ಕೆ ಒಳಗಾಗ್ತಾರೆ. ಇಂದು ರಜೆ ಸಿಗೋ ಸಾಧ್ಯತೆ ಇದೆಯಾ ಅಂತ ಮಾತುಕತೆ ಮಾಡ್ಕೊಳ್ತಾರೆ. ಆಗ ಅಲ್ಲಿಗೆ ಬಂದ ದಿವ್ಯಾ ಯಾವ ರಜೆಯೂ ಇಲ್ಲ ಅಂತ ಹೇಳಿ ಅವರಿಗೆ ಪಾಠ ಹೇಳೋಕೆ ಶುರು ಮಾಡ್ತಾಳೆ. ಆಗ ವಿಜಯ್ ದಿವ್ಯಾಳನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಸುಧೀರ್ಗೆ ಸನ್ನೆ ಮಾಡ್ತಾನೆ. ನಂತರ ದಿವ್ಯಾ ಇನ್ನೊಂದು ಕಡೆ ತಿರುಗಿದಾಗ ವಿಜಯ್ ದಿವ್ಯಾ ಮೇಡಮ್ ಅದ್ಭುತವಾಗಿ ಕಾಣ್ತಿದ್ದಾಳೆ, ನಾನು ಒಂದು ದಿನ ಅವಳನ್ನ ನನ್ನವಳು ಮಾಡ್ಕೊಂಡೇ ಬಿಡ್ತೀನಿ ಅಂತ ಹೇಳ್ತಾನೆ. ಅದನ್ನ ಕೇಳಿ ಅನಿಲ್ಗೆ ಸ್ವಲ್ಪ ಕೋಪ ಬರುತ್ತೆ. ದಿವ್ಯಾ ಸಂತೋಷದಿಂದ ಅವರೆಲ್ಲರಿಗೂ ಒಂದು ಸುಂದರ ನಗು ಕೊಟ್ಟು ತನ್ನ ಸೌಂದರ್ಯವನ್ನ ತೋರಿಸ್ತಾಳೆ. ಇದರಿಂದ ವಿಜಯ್ಗೆ ಮತ್ತಷ್ಟು ಖುಷಿ ಆಗುತ್ತೆ. ನಂತರ ರಾತ್ರಿ ಆ ಅಪರಿಚಿತ ವ್ಯಕ್ತಿ ಮತ್ತೆ ದಿವ್ಯಾಳಿಗೆ ಕರೆ ಮಾಡಿ ಈಗ ನೀನು ಬಹಳ ಆಕರ್ಷಣೀಯವಾಗಿ ಕಾಣ್ತಿದ್ದೀಯಾ ಅಂತ ಹೇಳ್ತಾನೆ. ಆಘಾತಕ್ಕೊಳಗಾದ ದಿವ್ಯಾ ನೀನು ಎಲ್ಲಿದೀಯಾ? ಎಲ್ಲಿಂದ ನನ್ನನ್ನ ನೋಡ್ತಿದೀಯಾ? ಇಲ್ಲೇ ಇದ್ರೆ ನನ್ನನ್ನ ಭೇಟಿಯಾಗು ಅಂತ ಕೇಳ್ತಾಳೆ. ನಂತರ ಎಲ್ಲಾ ಲೈಟ್ಗಳು ಆಫ್ ಆಗ್ತವೆ. ಆಗ ಅಲ್ಲಿಗೆ ಬಂದ ಆ ವ್ಯಕ್ತಿ ದಿವ್ಯಾಳನ್ನ ಅಪ್ಪಿಕೊಂಡು ಮುದ್ದು ಮಾಡಲು ಶುರು ಮಾಡ್ತಾನೆ. ಆಗ ದಿವ್ಯಾಳಿಗೆ ಸಂತೋಷ ಆಗೋಕೆ ಶುರು ಆಗುತ್ತೆ. ನಂತರ ಆ ವ್ಯಕ್ತಿ ಮಧ್ಯದಲ್ಲೇ ಅವಳನ್ನ ಬಿಟ್ಟು ಓಡಿ ಹೋಗ್ತಾನೆ. ದಿವ್ಯಾ ಆತನ ಸ್ಪರ್ಶವನ್ನು ನೆನಪಿಸಿಕೊಂಡು ಆನಂದ ಪಟ್ಟ ಆ ವ್ಯಕ್ತಿ ಯಾರು? ನನ್ನ ಆಸೆಗಳನ್ನ ಮತ್ತೆ ಉತ್ತೇಜಿಸಿ ಹೋದನು, ಅವನು ವಿಜಯ್ ಆಗಿರಬಹುದು ಅಂತ ಭಾವಿಸ್ತಾಳೆ. ಮರುದಿನ ದಿವ್ಯಾ ಅದು ವಿಜಯ್ ಇರಬಹುದು ಅಂತ ಯೋಚಿಸಿ ಅವನನ್ನ ನೋಡಿದ್ರೆ ವಿಜಯ್ ಕೂಡ ಅವಳಿಗೆ ಒಂದು ಸುಂದರ ನಗು ಕೊಟ್ಟು ಹೋಗ್ತಾನೆ. ಮತ್ತೆ ಅದೇ ರಾತ್ರಿ ದಿವ್ಯಾ ಚೆನ್ನಾಗಿ ಸಿದ್ಧಳಾಗ್ತಾಳೆ. ಆಗ ಅಲ್ಲಿಗೆ ಬಂದ ಗಂಡ ಸಂಜಯ್ ಅವಳ ಮೇಲೆ ಬಲವಂತ ಮಾಡಲು ಪ್ರಯತ್ನಿಸ್ತಾನೆ. ಆಗ ದಿವ್ಯಾಳಿಗೆ ಮೊದಲು ಬೇಸರ ಬಂದರೂ ನಂತರ ಸುಮ್ಮನಾಗ್ತಾಳೆ. ಆದ್ರೆ ಸಂಜಯ್ ಅಲ್ಲಿಯೇ ನಿದ್ದೆಗೆ ಜಾರಿ ಬೀಳ್ತಾನೆ. ದಿವ್ಯಾಳಿಗೆ ಮತ್ತೆ ನಿರಾಶೆ ಆಗುತ್ತೆ. ಅದೇ ಟೈಮ್ಗೆ ಆ ಅಪರಿಚಿತ ವ್ಯಕ್ತಿ ಮತ್ತೆ ದಿವ್ಯಾಳಿಗೆ ಕರೆ ಮಾಡ್ತಾನೆ. ಆಗ ದಿವ್ಯಾ ನಾನು ಈಗಲೇ ನಿನ್ನನ್ನ ಭೇಟಿಯಾಗಬೇಕು ಅಂತಾಳೆ. ಆಗ ಆ ವ್ಯಕ್ತಿ ಹಾಗಾದ್ರೆ ನಾನು ಈಗಲೇ ನಿನ್ನ ಬಳಿ ಬರ್ತೀನಿ, ಆದ್ರೆ ನೀನು ನಿನ್ನನ್ನ ನನಗೆ ಸಂಪೂರ್ಣವಾಗಿ ಒಪ್ಪಿಸಬೇಕು ಅಂತ ಷರತ್ತು ಹಾಕ್ತಾನೆ. ಅವಾಗ ದಿವ್ಯಾ ಸರಿ ಬಾಯ್ ಅನ್ನೋದೇ ತರ ಅನಿಲ್ ಅಲ್ಲಿಗೆ ಬರ್ತಾನೆ. ಆಗ ದಿವ್ಯಾ ಆ ವ್ಯಕ್ತಿ ಅನಿಲ್ ಅಂತ ತಿಳಿದು ಆಘಾತಕ್ಕೆ ಒಳಗಾಗ್ತಾಳೆ. ಅನಿಲ್ ಅವಳನ್ನ ಅಪ್ಪಿಕೊಂಡು ಅವಳ ಜೊತೆಯಲ್ಲೇ ಆನಂದದ ಸುಖ ಅನುಭವಿಸಿ ನಾನು ನಿಮ್ಮನ್ನ ಮೊದಲಿನಿಂದಲೂ ಪ್ರೀತಿಸ್ತಿದ್ದೀನಿ, ಐ ಲವ್ ಯು ಅಂತ ಹೇಳ್ತಾನೆ. ಆಗ ದಿವ್ಯಾ ಕೂಡ ಅವನನ್ನ ಸ್ವೀಕರಿಸಿಕೊಂಡು ಮರುದಿನ ತರಗತಿಯಲ್ಲಿ ಅನಿಲ್ನನ್ನ ಸ್ಪರ್ಶಿಸುತ್ತಾ ಸುಂದರ ನಗು ಕೊಡ್ತಾಳೆ. ಆಗ ವಿಜಯ್ ಮತ್ತು ಸುಧೀರ್ ಅವರಿಬ್ಬರನ್ನು ನೋಡಿ ಆಘಾತಕ್ಕೆ ಒಳಗಾಗ್ತಾರೆ. ನಂತರ ತರಗತಿ ಮುಗಿದ ಮೇಲೆ ಅನಿಲ್ ಮತ್ತೆ ದಿವ್ಯಾಳ ಕಾಲೇಜಿಗೆ ಬಂದು ಅವಳ ಜೊತೆ ಆನಂದದ ಸುಖ ಅನುಭವಿಸಲು ಶುರು ಮಾಡ್ತಾನೆ. ಆಗ ಗಂಡ ಸಂಜಯ್ ಅವರಿಬ್ಬರನ್ನು ನೋಡಿ ಆಘಾತಕ್ಕೆ ಒಳಗಾಗಿ ಅನಿಲ್ನ ತಳ್ಳಲು ಹೋಗ್ತಾನೆ. ಅನಿಲ್ ತಪ್ಪಿಸಿಕೊಂಡು ಓಡಿ ಹೋಗ್ತಾನೆ. ಆಗ ಸಂಜಯ್ ನನ್ನ ಹಿಂದೆ ಇಂತಹ ಕೆಲಸ ಮಾಡ್ತಿದೀಯಾ ಅಂತ ದಿವ್ಯಾಳಿಗೆ ಆಕ್ರೋಶದಿಂದ ಬೈತಾನೆ. ಆಗ ದಿವ್ಯಾ ನಿನಗೆ ಜೂಜಾಟಕ್ಕೆ ಹಣ ಬೇಕು ಬೇಡವೋ? ನನ್ನನ್ನ ನನ್ನ ಜೀವನಕ್ಕೆ ಬಿಡು, ನಾನು ನಿನ್ನ ಖರ್ಚುಗಳನ್ನ ಯಾವಾಗಲೂ ನೋಡಿಕೊಳ್ತೀನಿ ಅಂತಾಳೆ. ಆಗ ಸಂಜಯ್ ಅವಳ ಮಾತಿಗೆ ಒಪ್ಪಿಕೊಂಡು ಅವಳನ್ನ ಹಾಗೆ ಬಿಟ್ಟು ಹೊರಟು ಹೋಗ್ತಾನೆ. ಮರುದಿನ ದಿವ್ಯಾ ಅನಿಲ್ಗೆ ಕರೆ ಮಾಡಿ ಕಾಲೇಜಿಗೆ ಬಾ ಅಂತಾಳೆ. ಆಗ ಅನಿಲ್ ನಾನು ಬರಲ್ಲ ಅಂತ ಹೇಳ್ತಾನೆ. ಆಗ ದಿವ್ಯಾ ಇಲ್ಲಿ ಯಾವುದೇ ತೊಂದರೆ ಆಗಲ್ಲ, ನಾನು ಸಂಜಯ್ ಜೊತೆ ಮಾತಾಡಿದ್ದೀನಿ ಬಾ ಅಂತಾಳೆ.
ನಂತರ ಅನಿಲ್ ತರಗತಿಗೆ ಅಂತ ಅಲ್ಲಿಗೆ ಬರ್ತಾನೆ. ಆಗ ಗಂಡ ಸಂಜಯ್ ಆತನಿಗೆ ಒಳಗೆ ಹೋಗುವಂತೆ ಹೇಳ್ತಾನೆ. ಆಗ ಅನಿಲ್ಗೆ ಸಂತೋಷ ಆದ್ರೂ ದಿವ್ಯಾಳ ತರಗತಿಗೆ ಪ್ರಿಯಾ ಅನ್ನು ಮತ್ತೊಬ್ಬ ವಿದ್ಯಾರ್ಥಿನಿ ಸೇರಿಕೊಂಡಿರ್ತಾಳೆ. ಆಗ 3 ಜನ ವಿದ್ಯಾರ್ಥಿಗಳಿಗೂ ಅವಳ ಮೇಲೆ ಗಮನ ಬಿದ್ದಿರುತ್ತೆ. ಪ್ರಿಯಾ ಅನಿಲ್ಗೆ ಇಷ್ಟವಾಗಿ ಅವನ ಬಳಿ ನೋಟ್ಸ್ ಕೇಳೋ ನೆಪದಲ್ಲಿ ನಿನಗೆ ಯಾರಾದ್ರೂ ಗರ್ಲ್ಫ್ರೆಂಡ್ ಇದ್ದಾರಾ ಅಂತ ಕೇಳ್ತಾಳೆ. ಆಗ ಅನಿಲ್ ಇಲ್ಲ ಅಂತ ಹೇಳ್ತಾನೆ. ಆಗ ಸಂತೋಷಪಟ್ಟ ಪ್ರಿಯಾ ಆತನನ್ನ ಉದ್ಯಾನಕ್ಕೆ ಪಾರ್ಕ್ಗೆ ಕರ್ಕೊಂಡು ಹೋಗ್ತಾಳೆ. ದಿವ್ಯಾ ಆ ಟೈಮ್ನಲ್ಲಿ ಅನಿಲ್ಗೆ ಕರೆ ಮಾಡ್ತಾ ಇರ್ತಾಳೆ. ಮರುದಿನ ಅನಿಲ್ ದಿವ್ಯಾಳ ತರಗತಿಗೆ ಹೋಗ್ತಾನೆ. ದಿವ್ಯಾ ಅವನ ಜೊತೆ ಮುದ್ದು ಮಾಡಲು ಶುರು ಮಾಡ್ತಾಳೆ. ಆಗ ಉಳಿದ ವಿದ್ಯಾರ್ಥಿಗಳು ಅಲ್ಲಿಗೆ ಬಂದುಬಿಡ್ತಾರೆ. ಅವರಿಬ್ಬರಿಗೂ ಅಡಚಣೆ ಆಗುತ್ತೆ. ನಂತರ ಮರುದಿನ ಪ್ರಿಯಾ ಅನಿಲ್ಗೆ ಪ್ರೀತಿಯ ಪತ್ರ ಕೊಟ್ಟು ಪ್ರಪೋಸ್ ಮಾಡ್ತಾಳೆ. ಆಗ ಸಂತೋಷಪಟ್ಟ ಅನಿಲ್ ಅವಳನ್ನ ಅಪ್ಪಿಕೊಳ್ತಾನೆ. ವಿಜಯ್ ಮತ್ತು ಸುಧೀರ್ ಅವರಿಬ್ಬರನ್ನು ನೋಡಿ ಆಘಾತಕ್ಕೆ ಒಳಗಾಗ್ತಾರೆ. ನಂತರ ಅನಿಲ್ ಪ್ರಿಯಾಳನ್ನ ತನ್ನ ರೂಮ್ಗೆ ಕರ್ಕೊಂಡು ಹೋಗಿ ಆನಂದದ ಸುಖ ಅನುಭವಿಸ್ತಾನೆ. ಆಮೇಲೆ ಕೆಲವು ದಿನಗಳ ನಂತರ ಅನಿಲ್ ಮತ್ತು ಪ್ರಿಯಾ ಇಬ್ಬರೂ ಪದೇ ಪದೇ ತರಗತಿಗೆ ಬ್ರೇಕ್ ಮಾಡ್ತಿರ್ತಾರೆ. ಆಗ ದಿವ್ಯಾ ಅನಿಲ್ಗಾಗಿ ಕಾಯ್ತಾ ಇರ್ತಾಳೆ. ವಿಜಯ್ ಮತ್ತು ಸುಧೀರ್ ಅನಿಲ್ ಮತ್ತು ಪ್ರಿಯಾಳ ಸಂಬಂಧದ ಬಗ್ಗೆ ದಿವ್ಯಾಳಿಗೆ ಹೇಳಿಬಿಡ್ತಾರೆ. ಆಗ ದಿವ್ಯಾ ನೊಂದುಕೊಂಡು ವಿಜಯ್ ಮತ್ತು ಸುಧೀರ್ಗೆ ಮನೆಗೆ ಹೋಗುವಂತೆ ಹೇಳ್ತಾಳೆ. ನಂತರ ಮರುದಿನ ಪ್ರಿಯಾ ಅನಿಲ್ಗಾಗಿ ಉದ್ಯಾನದಲ್ಲಿ ಕಾಯ್ತಾ ಇರ್ತಾಳೆ. ಅನಿಲ್ ಬಹಳ ತಡವಾಗಿ ಅಲ್ಲಿಗೆ ಬರ್ತಾನೆ. ಆಗ ಪ್ರಿಯಾ ಅವನ ಮೇಲೆ ಕೋಪಗೊಂಡು ನಿಲ್ತಾಳೆ. ಆಗ ಅನಿಲ್ ತನ್ನ ಫೋನ್ ಅವಳ ಬಳಿ ಬಿಟ್ಟು ಅವಳಿಗೆ ಐಸ್ ಕ್ರೀಮ್ ತರಲು ಹೋಗ್ತಾನೆ. ಆಗ ಅನಿಲ್ ಫೋನ್ಗೆ ದಿವ್ಯಾ ಪದೇ ಪದೇ ಕರೆ ಮಾಡ್ತಿರ್ತಾಳೆ. ಆಗ ನಂಬರ್ ನೋಡಿದ ಪ್ರಿಯಾ, ಈ ನಂಬರ್ ಯಾರದು? ಇವ್ರು ಯಾಕೆ ನಿನಗೆ ಇಷ್ಟು ಕರೆ ಮಾಡ್ತಿದ್ದಾರೆ ಅಂತ ಅನಿಲ್ಗೆ ಕೇಳ್ತಾಳೆ. ಆಗ ಅನಿಲ್ ನನ್ನ ಸ್ನೇಹಿತ ಅಂತ ಹೇಳ್ತಾನೆ. ಅವನ ಫೋನ್ಗೆ ಆಗಲೇ ಸಾಕಷ್ಟು ಮೆಸೇಜ್ಗಳು ಬಂದಿರುತ್ತವೆ. ಆಗ ಪ್ರಿಯಾ, ಸರಿ ನಿನ್ನ ಫೋನ್ ಅನ್ಲಾಕ್ ಮಾಡಿಕೊಡು, ನಾನು ನಿನ್ನ ಮೆಸೇಜ್ಗಳನ್ನು ನೋಡಬೇಕು ಅಂತಾಳೆ. ಆಗ ಅನಿಲ್ ಆ ಎಲ್ಲಾ ಮೆಸೇಜ್ಗಳನ್ನ ಅಳಿಸಿಬಿಡ್ತಾನೆ. ಆಗ ಪ್ರಿಯಾ, ನೀನು ಯಾಕೆ ಎಲ್ಲಾ ಮೆಸೇಜ್ಗಳನ್ನ ಅಳಿಸಿದೆ? ನಿನಗೆ ಬೇರೆ ಯಾರ ಜೊತೆಗಾದ್ರೂ ಸಂಬಂಧ ಇದೆಯಾ? ನೀನು ನನಗೆ ಸುಳ್ಳು ಹೇಳ್ತಿದ್ದೀಯಾ ಅಂತಾಳೆ. ಆಗ ಅನಿಲ್, ಕ್ಷಮಿಸು, ನಾನು ನಿನ್ನಿಂದ ಒಂದು ವಿಷಯವನ್ನ ಮರೆಮಾಚಿದ್ದೀನಿ. ನನಗೆ 1 ವರ್ಷದ ಹಿಂದೆ ಒಬ್ಬಳು ಸ್ನೇಹಿತೆ ಇದ್ಲು. ನಾನು ಅವಳ ಜೊತೆ ಬೇರೆಯಾಗಿದ್ದೀನಿ, ಆದ್ರೆ ಅವಳು ನನ್ನನ್ನ ಬಿಡ್ತಿಲ್ಲ. ನೀನು ಚಿಂತೆ ಮಾಡ್ಬೇಡ, ನಾನು ಆದಷ್ಟು ಬೇಗ ಅವಳನ್ನ ನನ್ನಿಂದ ದೂರ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಪ್ರಿಯಾ ಅನಿಲ್ನ ಅಪ್ಪಿಕೊಳ್ತಾಳೆ. ಆಗ ಅನಿಲ್, ನನಗೆ ಪ್ರಿಯಾನೇ ಬೇಕು. ಹೇಗಾದ್ರೂ ಮಾಡಿ ದಿವ್ಯಾ ಜೊತೆ ಬೇರೆಯಾಗಬೇಕು ಅಂತ ಯೋಚಿಸಿ ದಿವ್ಯಾ ಬಳಿ ಹೋಗಿ ತನ್ನ ಹಾಗೂ ಪ್ರಿಯಾಳ ಸಂಬಂಧದ ಬಗ್ಗೆ ಹೇಳಿ, ಇನ್ನು ಮುಂದೆ ನನಗೆ ನಿನ್ನ ಜೊತೆ ಇರೋಕೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಆಗ ಆಘಾತಕ್ಕೊಳಗಾದ ದಿವ್ಯಾ, ಬೇಕಾದಾಗ ಬಳಸಿ ಬಿಸಾಡಲು ನಾನು ಆಟದ ಸಾಮಗ್ರಿಯಲ್ಲ. ನೀನು ನನ್ನನ್ನ ಬಿಟ್ಟರೆ ನಾನು ನಮ್ಮಿಬ್ಬರ ವಿಡಿಯೋವನ್ನ ಎಲ್ಲರಿಗೂ ತೋರಿಸಿಬಿಡ್ತೀನಿ ಅಂತ ಬೆದರಿಸ್ತಾಳೆ. ಆಗ ಅನಿಲ್, ನೀನು ಏನು ಮಾಡಿದ್ರೂ ಮಾಡು, ನಾನು ಭಯಪಡಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆಗ ಅದರಿಂದ ಕೋಪಗೊಂಡ ದಿವ್ಯಾ ತನ್ನ ಹಾಗೂ ಅನಿಲ್ನ ಖಾಸಗಿ ವಿಡಿಯೋವನ್ನ ಪ್ರಿಯಾ, ವಿಜಯ್ ಹಾಗೂ ಸುಧೀರ್ಗೆ ಕಳುಹಿಸಿಬಿಡ್ತಾಳೆ. ಆಗ ಅದನ್ನ ನೋಡಿ ಎಲ್ಲರೂ ಆಘಾತಕ್ಕೆ ಒಳಗಾಗ್ತಾರೆ. ಪ್ರಿಯಾ ಮಾತ್ರ ಅನಿಲ್ನ ಆಕ್ರೋಶದಿಂದ ಬೈದು, ನೀನು ದೊಡ್ಡ ಮೋಸಗಾರ ಅಂತ ಅವನ ಜೊತೆ ಬೇರೆಯಾಗ್ತಾಳೆ. ಆಗ ದಿವ್ಯಾ ಮೇಲೆ ಕೋಪಗೊಂಡ ಅನಿಲ್ ಅವಳ ಬಳಿ ಹೋಗ್ತಾನೆ. ಆಗ ದಿವ್ಯಾ, ಕೊನೆಗೂ ನೀನು ಇಲ್ಲಿಗೆ ಬಂದೆ. ಇನ್ನು ಮುಂದೆ ನಾವಿಬ್ಬರೇ ಬೇರೆ ನಗರಕ್ಕೆ ಹೋಗಿ ಜೊತೆಯಾಗಿ ಬದುಕೋಣ ಅಂತ ಅನಿಲ್ಗೆ ಹೇಳ್ತಾಳೆ. ಆಗ ಅನಿಲ್ ಅವಳನ್ನ ತೀವ್ರವಾಗಿ ಆಕ್ರೋಶದಿಂದ ಬೈದು, ನಾನು ನಮ್ಮ ಸಂಬಂಧವನ್ನ ಕೊನೆಗಾಣಿಸ್ತೀನಿ ಅಂತ ಪ್ರಿಯಾಳಿಗೆ ಕರೆ ಮಾಡಿ ಹೇಳ್ತಾನೆ. ಆಗ ಅದನ್ನ ಕೇಳಿ ಆಘಾತಕ್ಕೊಳಗಾದ ಪ್ರಿಯಾ ತನ್ನ ಸ್ನೇಹಿತರೊಂದಿಗೆ ಅಲ್ಲಿಗೆ ಬಂದು ಅನಿಲ್ನ ಆಕ್ರೋಶದಿಂದ ಬೈತಾಳೆ. ಸೋ ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಬಗ್ಗೆ ನಾನೇನು ಹೇಳಲ್ಲ, ನಿಮಗೆ ಹೇಗೆ ಅನಿಸ್ತು ಅಂತ ನೀವೇ ಹೇಳಿ ಕಾಮೆಂಟ್ ಸೆಕ್ಷನ್ನಲ್ಲಿ. ಓಕೆನಾ? ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರಾದ್ರೂ ಹೊಸಬ್ರು ನನ್ನ ಚಾನೆಲ್ನಲ್ಲಿ ಈ ಸ್ಟೋರಿಗಳನ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಸ್ಟೋರಿ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಮತ್ತೊಮ್ಮೆ ಭೇಟಿ ಮಾಡೋಣ ಮತ್ತೊಂದು ಆಸಕ್ತಿದಾಯಕ ಸ್ಟೋರಿ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ನಮಸ್ಕಾರ. ಬಾಯ್.